ನೋಡಿ, ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೋ, ನಾವು ಯಾವಾಗ ಮಂತ್ರಿ ಗದ್ದುಗೆ ಮೇಲೆ ಕೂರ್ತೇವೋ, ವಿಧಾನಸೌಧದ ಯಾವ ಕೊಠಡಿಯಲ್ಲಿ ಕೂತ್ರೆ ಒಳ್ಳೆಯದು, ಆಕಾಂಕ್ಷಿಗಳ ಕನಸು ಹೇಗಿದೆ ನೋಡ್ಕೊಂಬರೋಣ ಟಾಪ್ ಸ್ಟೋರಿ ನಂಬರ್ 1 ಅಲ್ಲಿ. ಕ್ಯಾಬಿನೆಟ್ ವಿಸ್ತರಣೆಗೆ ಹೈಕಮಾಂಡ್ ಸೂತ್ರ, ಮಂತ್ರಿ ಗದ್ದುಗೆ ಏರಲು ಆಕಾಂಕ್ಷಿಗಳ ಕಾತರ. ಸಿಎಂ ಡಿಕೆ ಶಿವಕುಮಾರ್ 2.0 ಕ್ಯಾಬಿನೆಟ್ಗೆ ಶುಭ ಮುಹೂರ್ತ ಕೂಡಿ ಬಂದಿದೆ. ಸೋಮವಾರ ಪದಗ್ರಹಣ ಸಮಾರಂಭ ನಡೆಯಲಿದೆ. ಆಕಾಂಕ್ಷಿಗಳಲ್ಲಿ ಆತುರ ಜೋರಾಗಿದೆ. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ 3 ಸೂತ್ರಗಳನ್ನ ರೆಡಿ ಮಾಡಿದೆ. ಅದು ಮಂತ್ರಿ ಗದ್ದುಗೆ ಏರಬೇಕೆಂಬ ಆಸೆ ಹೊಂದಿರುವ ಶಾಸಕರ ಎದೆಯಲ್ಲಿ ಡಬಡಬ ಹೆಚ್ಚು ಮಾಡಿದೆಯಂತೆ. ಫೈಟರ್, ವರ್ಕರ್, ಕಾಂಟ್ರಿಬ್ಯೂಟರ್ ಇವು ಕಾಂಗ್ರೆಸ್ ಹೈಕಮಾಂಡ್ನ ಹೊಸ ಸೂತ್ರ. ಈಗಾಗಲೇ ದೆಹಲಿ ಅಂಗಳದಲ್ಲಿ ಈ ಸೂತ್ರಗಳ ಬಗ್ಗೆ ಚರ್ಚೆ ಮುಗಿದಿದ್ರು ಸಚಿವರ ಪಟ್ಟಿ ಇನ್ನೂ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಪಟ್ಟಿ ಬರೋದು ಬರಲಿ, ನಾವು ನಮ್ಮ ತಯಾರಿ ಮಾಡ್ತೇವೆ ಎಂಬ ಉತ್ಸಾಹ ಸಚಿವಗಿರಿ ಪಕ್ಕಾ ಆಗುವ ಮುನ್ನವೇ ಆಕಾಂಕ್ಷಿಗಳು ಅತಿ ಆತ್ಮವಿಶ್ವಾಸದಲ್ಲಿದ್ದಾರೆ. ಹೇಗಿದೆ ಸಚಿವ ಸ್ಥಾನ ಹೆಚ್ಚುವರಿ ಹುದ್ದೆ ಆಕಾಂಕ್ಷಿಗಳ ಆತುರ ಅನ್ನೋದನ್ನ ನೋಡೋದಾದ್ರೆ, ಮಂತ್ರಿ ಗದ್ದುಗೆ ಏರುವ ಮುನ್ನವೇ ಸೋಷಿಯಲ್ ಮೀಡಿಯಾದಲ್ಲಿ ಆಕಾಂಕ್ಷಿಗಳು ಹವಾ ಕ್ರಿಯೇಟ್ ಮಾಡುತ್ತಿದ್ದಾರೆ. ಹೈಕಮಾಂಡ್ ಅಧಿಕೃತವಾಗಿ ಪಟ್ಟಿ ಬಿಡುಗಡೆ ಮುನ್ನವೇ ಫುಲ್ ಆಕ್ಟಿವ್ ಆಗಿದ್ದಾರೆ. ಉಪಮುಖ್ಯಮಂತ್ರಿ ಗದ್ದುಗೆ ಅಲಂಕರಿಸುವ ಬಗ್ಗೆ ಬೆಂಬಲಿಗರು ಪೋಸ್ಟ್ ಮಾಡುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ನಾಯಕರ ಪರ ಬ್ಯಾಟ್ ಬೀಸುತ್ತಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಪರ ಅಭಿಮಾನಿಗಳು ಪೋಸ್ಟ್ ಮಾಡಿದ್ದಾರೆ. ನಾನೇ ಸಚಿವ ಎಂದು ಅಧಿಕಾರಿಗಳ ಮುಂದೆ ಕೆಲ ಶಾಸಕರು ಪೋಸ್ಟ್ ಕೊಡ್ತಿದ್ದಾರಂತೆ. ಹಿರಿಯ ಅಧಿಕಾರಿಗಳ ಮುಂದೆ ಹೇಳಿಕೊಂಡಿದ್ದಾರಂತೆ. ನಾನು ಇಲಾಖೆ ಜವಾಬ್ದಾರಿ ವಹಿಸಿಕೊಳ್ಳುತ್ತೇನೆ ಅಂತ ಶಾಸಕರು ಹೇಳಿಕೊಳ್ಳುತ್ತಿದ್ದಾರಂತೆ. ವಿಧಾನಸೌಧದಲ್ಲಿ ಯಾವ ರೂಮ್ನಲ್ಲಿ ಕೂರಬೇಕೆಂಬ ಕಾತುರದಲ್ಲಿರುವ ಆಕಾಂಕ್ಷಿಗಳು ಆಪ್ತರಲ್ಲೂ ಅತಿ ಆತ್ಮವಿಶ್ವಾಸ ತುಂಬಿದ್ದಾರಂತೆ. ಕಾಂಗ್ರೆಸ್ ಸಿದ್ಧಾಂತವನ್ನ ಬಲವಾಗಿ ಪ್ರತಿಪಾದಿಸುವವರು ವಿರೋಧ ಪಕ್ಷಗಳ ನಾಯಕರ ಮಾತಿನ ದಾಳಿ ಎದುರಿಸುವವರಿಗೆ ಸ್ಥಾನ ನೀಡುವ ಬಗ್ಗೆ ಚರ್ಚೆ ನಡೆಸಲಾಗಿದೆಯಂತೆ. ಸಾರ್ವಜನಿಕವಾಗಿ ಸರ್ಕಾರದ ಪರ ಪ್ರಬಲ ಧ್ವನಿಯಾಗಿ ನಿಲ್ಲುವವರು, ಮಾಧ್ಯಮಗಳ ಮುಂದೆ ನಿರರ್ಗಳವಾಗಿ ಮಾತನಾಡುವ ಸಾಮರ್ಥ್ಯ ಹೊಂದುವವರಿಗೆ ಪಟ್ಟ ಕಟ್ಟುವ ಬಗ್ಗೆ ಪ್ಲಾನ್ ಮಾಡಲಾಗಿದೆಯಂತೆ. ಜನಾಕರ್ಷಣೆ, ಆಕ್ರಮಣಕಾರಿ ರಾಜಕೀಯ ಶೈಲಿ ಇರುವ ನಾಯಕರು, ಸಚಿವಾಲಯದ ಕೆಲಸಗಳನ್ನ ಸುಗಮವಾಗಿ ನಡೆಸುವ ಸಾಮರ್ಥ್ಯ ಹೊಂದಿರುವವರಿಗೆ ಹುದ್ದೆ ಕಲ್ಪಿಸುವ ಬಗ್ಗೆ ಚಿಂತನೆ ನಡೆಸಲಾಗಿದೆಯಂತೆ. ನೀತಿ ನಿಯಮ ಜಾರಿ ಮಾಡಿ ಸರ್ಕಾರದ ವರ್ಚಸ್ಸು ಹೆಚ್ಚಿಸುವವರು, ಅಧಿಕಾರಿಗಳೊಂದಿಗೆ ಕೆಲಸ, ಯೋಜಿತ ಗುರಿ ತಲುಪುವುದು, ಸಾರ್ವಜನಿಕರಿಗೆ ನೀಡಿದ ಭರವಸೆಗಳ ಈಡೇರಿಕೆಗೆ ಶ್ರಮ ಹಾಕುವವರಿಗೆ ಮಂತ್ರಿ ಗದ್ದುಗೆಯಲ್ಲಿ ಕೂರಿಸಲು ರಣತಂತ್ರ ಹೆಣೆಯಲಾಗಿದೆಯಂತೆ. ವಿವಾದ ಮೈಮೇಲೆ ಎಳೆದುಕೊಳ್ಳದೆ ಸೈಲೆಂಟ್ ಆಗಿ ಕೆಲಸ ಮಾಡುವವರು, ಕಾಂಟ್ರಿಬ್ಯೂಟರ್ಗಳು, ಪಕ್ಷ ಹೈಕಮಾಂಡ್ನ ಸಂಪನ್ಮೂಲ ಶಕ್ತಿ, ಸಂಪನ್ಮೂಲ ಮಾತ್ರ ಅಲ್ಲದೆ ಹೊಸ ಐಡಿಯಾ ಹೊಂದಿರುವ ನಾಯಕರಿಗೆ ಸ್ಥಾನ ನೀಡಲು ಯೋಜಿಸಲಾಗಿದೆಯಂತೆ. ಸರ್ಕಾರಕ್ಕೆ ಹೊಸ ಆಲೋಚನೆ, ತಾಂತ್ರಿಕ ಸಲಹೆ ನೀಡುವವರು, ಪಕ್ಷದ ವರ್ಚಸ್ಸು ಹೆಚ್ಚಿಸಿ ಸಂಕಷ್ಟದ ಟೈಮ್ನಲ್ಲಿ ಜೊತೆಗಿರುವವರು, ತನು ಮನ ಧನ ಅರ್ಪಿಸಿ ಚುನಾವಣಾ ಕೆಲಸ ಮಾಡಿದವರು, ಹೈಕಮಾಂಡ್ ನೀತಿ ನಿರೂಪಣೆಗಳನ್ನು ಜಾರಿಗೊಳಿಸುವವರಿಗೆ ಆದ್ಯತೆ ನೀಡಲು ನಿರ್ಧರಿಸಲಾಗಿದೆಯಂತೆ. ಸೂತ್ರ ಸರಿಯಾಗಿ ಅನುಷ್ಠಾನಗೊಂಡ್ರೆ ಸರ್ಕಾರವು ಪ್ರಬಲವಾಗಿ ಆಡಳಿತಾತ್ಮಕವಾಗಿ ಯಶಸ್ವಿಯಾಗಲು ಸಾಧ್ಯ. ಇಲ್ಲದಿದ್ದರೆ ಅದೇ ಹಾಡು ಅದೇ ರಾಗ ಎನ್ನುವಂತಾಗುತ್ತದೆ.